ಕರ್ನಾಟಕ ರಾಜ್ಯ ಹಾಗೂ ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಮೇಲೂರಿನಲ್ಲಿ 2ನೇ ವರ್ಷದ ಪ್ರಥಮ ರಾಜ್ಯ ಓಟದ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪಂದ್ಯ ಬಂದು ತ್ರಿವಳಿ ಪಂದ್ಯವಾಗಿರ್ತದೆ. ಈ ತ್ರಿವಳಿ ಪಂದ್ಯಕ್ಕೆ 3 ಕೆಟಗರಿ ಆಗಿದ್ದು, ಪ್ರಥಮ ದಿನ ಅಂದ್ರೆ 26ಕ್ಕೆ ಬಂದು ಹಸ್ಕೊಳ್ದು ಪಾಯಿಂಟ್ ಗಾಡಿ ರೇಸ್ ಇರ್ತದೆ. 2ನೇ ದಿನ 27ಕ್ಕೆ ಎತ್ತಿನ ದೊಡ್ಡೆತ್ತುಗಳ ಗೂಳಿ, ಒಂದು ಕಸಿ ಹಾಗೆ ಒಂದು ಗೂಳಿ ಅಂತ ಏನ್ ಮಾಡಿರ್ತೀವಿ ಅದ್ರದ್ದು ಒಂದು ಸ್ಪರ್ಧೆ ಇರುತ್ತದೆ. ಹಾಗೆ 28ನೇ ತಾರೀಕು ಕರುಗಳು, ಹಾಲಲ್ಲೂ ಮತ್ತು ಎರಡಲ್ಲಿನ ಕರುಗಳದ್ದು ಸ್ಪರ್ಧೆ ಇರುತ್ತೆ. ಅವುಗಳು ಎಲ್ಲಾರು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಸ್ಬೇಕು ಅಂತ. ಹಾಗೆ ಈ ಕಾರ್ಯಕ್ರಮದಲ್ಲಿ ಹಸುಗಳಿಗೆ ಮೊದಲನೇ ಬಹುಮಾನ 15,000, 2ನೇ ಬಹುಮಾನ 10,000, 3ನೇ ಬಹುಮಾನ 7,000 ಹಾಗೂ 4ನೇ ಬಹುಮಾನ 5,000 ಆಗಿರ್ತದೆ. ಹಾಗೆ ಎತ್ತುಗಳಿಗೆ ಪ್ರಥಮ ಬಹುಮಾನ ಗ್ಲಾಮರ್ ಎಕ್ಸ್ ಫಸ್ಟ್ ಪ್ರೈಸು, ದ್ವಿತೀಯ ಬಹುಮಾನ ಸ್ಪೆಂಡರ್ ಪ್ಲಸ್ ಸೆಕೆಂಡ್ ಪ್ರೈಸು, ತೃತೀಯ ಬಹುಮಾನ HF 100, ಹಾಗೆ ಚತುರ್ಥ ಬಹುಮಾನ ಡಬಲ್ ಡೋರ್ ಫ್ರಿಡ್ಜ್ ಅನ್ನು ಮಾಡಲಾಗುತ್ತದೆ. ಈ ಒಂದು ಕ್ಯಾಟಗರಿಗೆ ನಾವು ಪ್ರವೇಶ ಶುಲ್ಕವನ್ನು 5,000ಕ್ಕೆ ನಿಗದಿ ಮಾಡಿರ್ತೀವಿ. ಹಾಗೆ 28ನೇ ತಾರೀಕು ಕರುಗಳ ರೇಸು, ಹಾಲಲ್ಲೂ ಮತ್ತು ಎರಡಲ್ಲೂ ಕರುಗಳು ಏನಿರ್ತದೆ ಆ ಕರುಗಳಿಗೆ ಬಂದು ಪ್ರವೇಶ ಶುಲ್ಕ 3,000 2,500 ಇಟ್ಟಿರ್ತೀವಿ. ಪ್ರಥಮ ಬಹುಮಾನ ಬಂದು 30,000, ದ್ವಿತೀಯ ಬಹುಮಾನ 20,000, ತೃತೀಯ ಬಹುಮಾನ 10,000 ಹಾಗೂ ಚತುರ್ಥ ಬಹುಮಾನ 6,000 ಇಟ್ಟಿರ್ತೀವಿ. ಈ ಸ್ಪರ್ಧೆಯಲ್ಲಿ ಸೆನ್ಸರ್ ವ್ಯವಸ್ಥೆ ಇದ್ದು ಯಾವುದೇ ಕಾರಣ ಅಹಿತಕರ ಘಟನೆ ಬಂದಲ್ಲಿ ಅಂಪೈರ್ ತೀರ್ಮಾನ ಆಗಿರ್ತದೆ. ಹಾಗೂ ಊರವರಾಗ್ಲಿ ಸಂಘದವರಾಗ್ಲಿ ಯಾವುದೇ ತರ ಜವಾಬ್ದಾರಿ ಆಗಿರೋದಿಲ್ಲ. ಹಾಗೆ ಯಾರೇ ಭಾಗವಹಿಸೋರು, ಎತ್ತಿನ ಮಾಲೀಕರು ಏನ್ ರೇಸ್ ಇರ್ತದೆ ಅದ್ರ ಹಿಂದಿನ ದಿನನೇ ಠೇವಣಿ ಕಟ್ಟಿ, ಅಂದ್ರೆ ನಾಳೆಯಿಂದನೇ ಠೇವಣಿ ಪ್ರಾರಂಭ ಆಗ್ತದೆ, ಅದ್ರ ಹಿಂದಿನ ದಿನನೇ ಕಟ್ಟಿ ತಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ತಕ್ಕದ್ದು. ಯಾವುದೇ ಕಾರಣಕ್ಕೂ ಯಾರು ಗ್ಲಾಟಿ ಮಾಡ್ಕೊಳ್ಳೋಂತ ಯಾರೇ ಬಂದು ಮದ್ಯಪಾನ ಮಾಡಿ ಅವಾಚ್ಯವಾಗಿ ಮಾತಾಡದವ್ರನ್ನ ಅವ್ರನ್ನ ಸ್ಪರ್ಧೆ ಆಚೆ ಇಡ್ತೀವಿ. ಅದಂತೂ ಕಡಾಖಂಡಿತ. ಹಾಗೆ ಸ್ಪೆಡ್ ಲೈಟ್ ಅನ್ನೋ ವ್ಯವಸ್ಥೆ ಇರೋದಿಲ್ಲ. ಸ್ಪೆಡ್ ಲೈಟ್ ಇರೋದಿಲ್ಲ. ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಮಾಡಿದ ರೇಸು ಸಂಜೆ ಅಷ್ಟು ಮುಗಿಸ್ಕೊಡೋಂತ ಪ್ರಯತ್ನದಲ್ಲಿ ನಾವ್ ಇರ್ತೀವಿ. ಆದ್ರಿಂದ ಸ್ಪೆಡ್ ಲೈಟ್ ಇರೋದಿಲ್ಲ. ಎಲ್ಲಾರು ಇದಕ್ಕೆ ಸಹಕರಿಸಬೇಕು ಅಂತ ಕೇಳ್ಕೊತೀವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಕ್ಕೆ ಪಾಂಪ್ಲೆಂಟ್ ಈಗ ಆಲ್ರೆಡಿ ನಂಬರ್ಗಳಿವೆ, ಏನ್ ತೊಂದ್ರೆ ಇಲ್ಲ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದಾದಂತ ನಂಬರ್ಗಳು 6360044902 ಒಂದಾಗಿರ್ತದೆ. ಹಾಗೆ 2ನೇ ನಂಬರು 8970666151 ಇದು 2ನೇ ನಂಬರ್ ಆಗಿರ್ತದೆ. ಹಾಗೆ 3ನೇ ನಂಬರ್ ಬಂದು 9980788133 ಆಗಿರ್ತದೆ. ಕಮಿಟಿ ರಾಸುಗಳು ಯಾವ್ದು ಇರೋದಿಲ್ಲ. ಎಲ್ಲಾ ಕಡೆ ಈಗ ಕಮಿಟಿ ರಾಸು ಅಂತ ಮಾಡ್ಕೊಂಡು ಹೋಗ್ತಾರೆ. ನಮ್ಮಲ್ಲಿ ಯಾವುದೇ ತರದ ತ್ರಿವಳಿ ಪಂದ್ಯಕ್ಕೂ ಒಂದು ಪಂದ್ಯಕ್ಕೂ ಕಮಿಟಿ ರಾಸುಗಳು ಇರೋದಿಲ್ಲ. ಆದ್ರಿಂದ ಯಾವುದೇ ತರ ಆತಂಕ ಬೇಡ. ಆಟಗಾರರಲ್ಲಿ ಯಾವುದೇ ತರದ ಆತಂಕ ಬೇಡ. ಶ್ರಮ ಇದ್ದಂತ ಎತ್ತುಗಳು ಗೆಲ್ತ್ಕೋಗ್ಲಿ ಅನ್ನೋದೇ ನಮ್ಮ ಉದ್ದೇಶ.